ಸೊ ಹಾಯ್ ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಭಾರತದ ಒಂದು ಅಂಚೆ ಇಲಾಖೆ ಕಡೆಯಿಂದ ರೀಸೆಂಟ್ ಆಗಿ ಒಂದು ಹೊಸ ವೇಕೆನ್ಸಿಗಳ ಒಂದು ಬಂಪರ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ನಾನು ಆಲ್ರೆಡಿ ಆ ಒಂದು ನೋಟಿಫಿಕೇಶನ್ ಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ಶೇರ್ ಅನ್ನ ಮಾಡಿದ್ದೀನಿ. ಬಟ್ ಆ ಒಂದು ಸಂದರ್ಭದಲ್ಲಿ ಟೋಟಲ್ ನಂಬರ್ ಆಫ್ ಪೋಸ್ಟ್ ಆಗಿರಬಹುದು ಮತ್ತು ಸ್ಟೇಟ್ ವೈಸ್ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿಲ್ಲ. ಬಟ್ ಈಗ ಸ್ನೇಹಿತರೆ ಒಂದು ಗುಡ್ ನ್ಯೂಸ್ ಏನಂದ್ರೆ, ನಿಮ್ಮ ಒಂದು ಪ್ರತಿ ಒಂದು ಸ್ಟೇಟ್ ಅಥವಾ ಒಂದು ಸರ್ಕಲ್ ವೈಸ್ ಇಲ್ಲಿ ಒಂದು ವೇಕೆನ್ಸಿಗಳ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಸೊ ಬನ್ನಿ ಈ ಒಂದು ವಿಡಿಯೋದಲ್ಲಿ ಒಂದು ಕಂಪ್ಲೀಟ್ ಆಗಿ ಯಾವ ಯಾವ ಒಂದು ಸ್ಟೇಟ್ ಗೆ ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ, ಅದರಲ್ಲೂ ಒಂದು ಕ್ಯಾಟಗರಿ ವೈಸ್ SC ST OBC ಜನರಲ್ ಈ ರೀತಿಯಾಗಿರುವಂತಹ ಒಂದು ಕ್ಯಾಟಗರಿ ವೈಸ್ ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ, ಬಹಳ ಅಂದ್ರೆ ಬಹಳ ಒಂದು ಮುಖ್ಯವಾಗಿ ನಮ್ಮ ಒಂದು ಕರ್ನಾಟಕ ಸರ್ಕಲ್ ಅಲ್ಲಿಯೂ ಕೂಡ ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ, ಅದರಲ್ಲೂ ಒಂದು ಕ್ಯಾಟಗರಿ ವೈಸ್ ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಬಾರಿ ತಾವು ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಈ ಒಂದು ಮೊದಲನೇ ಒಂದು ನೋಟಿಫಿಕೇಶನ್ ಅಲ್ಲಿ ತಾವೇನಾದ್ರೂ ಒಂದು ಅಪ್ಲಿಕೇಶನ್ಸ್ ಅನ್ನ ಹಾಕುವುದಕ್ಕೆ ತಾವೇನಾದ್ರೂ ರೆಡಿ ಇದ್ರೆ ಖಂಡಿತವಾಗಿ ಈ ಒಂದು ವಿಡಿಯೋನ ತಾವು ಕಂಪ್ಲೀಟ್ ಆಗಿ ತಾವು ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ ತಮ್ಗೆನೆ ಒಂದು ಐಡಿಯಾ ಬರುತ್ತೆ ಯಾವ ಯಾವ ಒಂದು ಸ್ಟೇಟ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳ ರಿಲೀಸ್ ಅನ್ನ ಮಾಡಿದ್ದಾರೆ ಏನು ಎಂಬುದರ ಬಗ್ಗೆ ಖಂಡಿತವಾಗಿ ತಮಗೆ ಇಲ್ಲಿ ಒಂದು ಐಡಿಯಾ ಸಿಗುತ್ತೆ. ಸೊ ಬನ್ನಿ ವಿಡಿಯೋ ಮುಂದುವರಿಸೋ ಮುಂಚೆ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ನ ಒಂದು ರಿಲೇಟೆಡ್ ಆಗಿ ಮತ್ತು ನಮ್ಮ ಒಂದು ಕರ್ನಾಟಕದಿಂದ ಪ್ರತಿಯೊಂದು ಗವರ್ನಮೆಂಟ್ ಜಾಬ್ ಗಳ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಬಹುದು ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಗಾಯ್ಸ್, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. ಇಲ್ಲಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಾನು ಇಲ್ಲಿ ಒಂದು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಮತ್ತು ಸ್ಟೂಡೆಂಟ್ಸ್ ಗಳು ಏನು ಕೆಲವೊಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರೆ ಇನ್ನು ಯಾವುದೇ ರೀತಿಯಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿಲ್ಲ, ಅಪ್ಲೈ ಮಾಡುವಂತಹ ಒಂದು ಡೇಟ್ ರಿಲೀಸ್ ಅನ್ನ ಮಾಡಿಲ್ಲ, ಲಾಸ್ಟ್ ಡೇಟ್ ರಿಲೀಸ್ ಅನ್ನ ಮಾಡಿಲ್ಲ ಅಂತ ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರಿ. ಸೊ ಅವರಿಗೆ ನಾನು ಇಲ್ಲಿ ಒಂದು ರಿಪ್ಲೈ ಅನ್ನ ಕೊಟ್ಬಿಡ್ತೀನಿ. ತಾವು ನೋಡಬಹುದು ಇದು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ವೆಬ್ಸೈಟ್ ಆಗಿರುತ್ತೆ. ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಜನವರಿ 2024 ಇಲ್ಲಿ ತಾವು ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇವಾಗ ಆಲ್ಮೋಸ್ಟ್ 21,413 ಒಂದು ಪೋಸ್ಟ್ ಅನ್ನ ಈ ಬಾರಿ ರಿಲೀಸ್ ಅನ್ನ ಮಾಡಿದ್ದಾರೆ. 25,000 ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡ್ತಾರಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಡಿಪಾರ್ಟ್ಮೆಂಟ್ ಕಡೆಯಿಂದಾನೇ ಏನೋ ಒಂದು ವೇಕೆನ್ಸಿಗಳನ್ನ ಜಾಸ್ತಿನೂ ಮಾಡಬಹುದು ಕಡಿಮೆನೂ ಮಾಡಬಹುದು ಅಂತ ಒಂದು ಮೊದಲೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರಿ. ಓಕೆನಾ, ಒಂದು ಪರವಾಗಿಲ್ಲ 20,000 ಒಂದು ವೇಕೆನ್ಸಿಗಳು ಅಂದ್ರೆ ವೆಲ್ ಅಂಡ್ ಗುಡ್, ಒಳ್ಳೆ ಒಂದು ವೇಕೆನ್ಸಿಗಳು ಅಂತಾನೆ ಹೇಳ್ಬೋದು. ನಂತರ ಇಲ್ಲಿ ಒಂದು ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 10/2/2025 ಅಂದ್ರೆ ನಿನ್ನೆಯಿಂದಾನೇ ಈ ಒಂದು ಏನೋ ಒಂದು ವೆಬ್ಸೈಟ್ ನಲ್ಲಿ ಒಂದು ಅಪ್ಲಿಕೇಶನ್ಸ್ ಅನ್ನ ಹಾಕುವುದಕ್ಕೆ ಒಂದು ಡೇಟ್ ಅನ್ನ ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ನಂತರ ಇದರ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 3/3/2025 ನಾಳೆ ತಿಂಗಳು 3ನೇ ತಾರೀಕೆ ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಆಗಿರುತ್ತೆ. ಓಕೆನಾ, ತಾವೇನಾದ್ರೂ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಅನ್ನ ಮಾಡ್ಕೋಬೇಕು ಅಂದ್ರೆ ತಾವು ನೋಡಿದ ನೋಟಿಫಿಕೇಶನ್ ಅಂತ ತಾವು ಏನಾದ್ರು ಡಿಸ್ಕ್ರಿಪ್ಟಿವ್ ನೋಟಿಫಿಕೇಶನ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ್ರೆ ಈಸಿಯಾಗಿ ತಾವು ನೋಟಿಫಿಕೇಶನ್ ತಾವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಅದೇ ರೀತಿಯಾಗಿ ತಾವು ನೋಡಬಹುದು ಈಗ ಸದ್ಯಕ್ಕೆ ಒಂದು ಏನೋ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಹಾಕುವುದಕ್ಕೆ ರಿಜಿಸ್ಟ್ರೇಷನ್ ಒಂದು ಲಿಂಕ್ ಕೂಡ ಇಲ್ಲಿ ಒಂದು ಆಕ್ಟಿವೇಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಓಕೆನಾ, ತಾವು ನೋಡಬಹುದು ಅಪ್ಲೈ ಅಂತ ಏನಿದೆ ತಾವು ಇದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ್ರೆ ತಾವು ಈಸಿಯಾಗಿ ತಾವು ಆನ್ಲೈನ್ ಮುಖಾಂತರ ತಾವು ಅಪ್ಲಿಕೇಶನ್ಸ್ ಅನ್ನ ತಾವು ಹಾಕಬಹುದು. ಬಟ್ ನಾನು ಹೇಳ್ತೀನಿ ಪ್ರತಿ ಒಂದು ಅಪ್ಡೇಟ್ಸ್ ಅನ್ನ ಪಡ್ಕೊಂಡು ಅಂದ್ರೆ ಒಂದು ಸ್ಟೇಟ್ ವೈಸ್ ಎಷ್ಟು ಒಂದು ವೇಕೆನ್ಸಿಗಳು, ಡಿವಿಷನ್ ವೈಸ್ ಎಷ್ಟು ಒಂದು ವೇಕೆನ್ಸಿಗಳು, ಕ್ಯಾಟಗರಿ ವೈಸ್ ಎಷ್ಟೆಷ್ಟು ವೇಕೆನ್ಸಿಗಳು ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ತಾವು ಮಾಹಿತಿಯನ್ನ ತಾವು ಪಡ್ಕೊಂಡು ನಂತರ ತಾವು ಆಲ್ಮೋಸ್ಟ್ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಬಹುದು. ಹಾಗಾದ್ರೆ ಬನ್ನಿ ಈಗ ನಾವು ಸ್ಟೇಟ್ ವೈಸ್ ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ನಾನು ತಿಳಿತಾ ಹೋಗೋಣ. ಸ್ನೇಹಿತರೆ, ಹಾಗೆಯೇ ತಾವು ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಒಂದು ಸ್ಟೇಟ್ ವೈಸ್ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ನಾನು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಸ್ ಮುಖಾಂತರ ನಾನು ಯಾವ ಯಾವ ಒಂದು ಸ್ಟೇಟ್ ಗೆ ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಬಿಡ್ತೀನಿ. ಮೊದಲನೇದಾಗಿ ತಾವು ನೋಡಬಹುದು ಇಲ್ಲಿ ಒಂದು ಸರ್ಕಲ್ ನೇಮ್ ಅಂತ ಒಂದು ಕೊಟ್ಟಿದ್ದಾರೆ, ಅಂದ್ರೆ ಒಂದು ಸ್ಟೇಟ್ ನೇಮ್ ಅಂತ ಒಂದು ಕೊಟ್ಟಿದ್ದಾರೆ ಮತ್ತು ಲ್ಯಾಂಗ್ವೇಜ್ ನೇಮ್ ಅಂತ ಒಂದು ಕೊಟ್ಟಿದ್ದಾರೆ. ನಂತರ ಇಲ್ಲಿ ಒಂದು ಕ್ಯಾಟಗರಿನ ತಾವು ನೋಡಬಹುದು. ಯುಆರ್ ಅಂದ್ರೆ ಒಂದು ಜನರಲ್ ಕ್ಯಾಟಗರಿ, OBC ಒಂದು ಕ್ಯಾಟಗರಿ, SC ಕ್ಯಾಟಗರಿ, ST EWS ಈ ರೀತಿಯಾಗಿರುವಂತಹ ಒಂದು ಕ್ಯಾಟಗರಿ ವೈಸ್ ತಾವು ಇಲ್ಲಿ ಒಂದು ವೇಕೆನ್ಸಿಗಳನ್ನ ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ತಾವು ಮಾಡಬಹುದು. ಓಕೆನಾ, ಇಲ್ಲಿ ಮೊದಲನೇದಾಗಿ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ಮೊದಲೇ ಒಂದು ಸ್ಟೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಆಂಧ್ರ ಪ್ರದೇಶ ಎನ್ನುವಂತಹ ಒಂದು ಸರ್ಕಲ್ಗೆ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ತೆಲುಗು ಎನ್ನುವಂತಹ ಒಂದು ಲ್ಯಾಂಗ್ವೇಜ್ ಲೋಕಲ್ ಲ್ಯಾಂಗ್ವೇಜ್ ತಮಗೆ ಇಲ್ಲಿ ಒಂದು ಗೊತ್ತೇ ಇರಬೇಕು. ಸೊ ಈ ಒಂದು ಆಂಧ್ರ ಪ್ರದೇಶಕ್ಕೆ ತಾವು ನೋಡಬಹುದು ಟೋಟಲ್ ಆಗಿ ಇಲ್ಲಿ 1215 ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಹಾಗೆಯೇ ತಾವು ಕ್ಯಾಟಗರಿ ವೈಸ್ ಇಲ್ಲಿ ಒಂದು ನೋಡಿದಾಗ ಈ ಜನರಲ್ ಒಂದು ಕ್ಯಾಟಗರಿ 553, OBC ಗೆ 539, SC ಗೆ 157, ST ಗೆ 63, EWS ಗೆ 593,
199 ಮತ್ತು ರಿಮೈನಿಂಗ್ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ತಾವು ನೋಡಬಹುದು. ಟೋಟಲ್ ನಂಬರ್ ಆಫ್ ಪೋಸ್ಟ್ 1215 ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಹಾಗೆ ತಾವು ಅಸ್ಸಾಂನಲ್ಲಿ ತಾವು ನೋಡಬಹುದು, ಅಸ್ಸಾಂನಲ್ಲಿ ಬಹಳಷ್ಟು ಒಂದು ಲ್ಯಾಂಗ್ವೇಜಸ್ ಇರುತ್ತೆ, ಒಂದು ಲೋಕಲ್ ಲ್ಯಾಂಗ್ವೇಜಸ್. ಸೊ ಇಲ್ಲಿ ಅಸ್ಸಾಂನಲ್ಲೇ ಒಂದು 4 ಒಂದು ಕ್ಯಾಟಗರಿ ವೈಸ್ ಇಲ್ಲಿ ಒಂದು ವೇಕೆನ್ಸಿಗಳನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿದ್ದಾರೆ. ಹಾಗೆ ತಾವು ಬಿಹಾರ ಮತ್ತು ಛತ್ತೀಸ್ಗಢ ಮತ್ತು ದಿಲ್ಲಿ ಏನು ಒಂದು ಹಿಂದಿ ಒಂದು ಲ್ಯಾಂಗ್ವೇಜ್ಗೆ ತಾವು ಇಲ್ಲಿ ನೋಡಬಹುದು. ಮೊದಲನೇದಾಗಿ ಬಿಹಾರಿಗೆ 783 ವೇಕೆನ್ಸಿಗಳು, ನಂತರ ಛತ್ತೀಸ್ಗಢಗೆ 638 ಒಂದು ವೇಕೆನ್ಸಿಗಳು ಮತ್ತು ದಿಲ್ಲಿಗೆ ಬರೀ 30 ವೇಕೆನ್ಸಿಗಳು ಮಾತ್ರ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಹಾಗೆ ಒಂದು ಗುಜರಾತ್ಗೆ ತಾವು ಏನು ಒಂದು ಅಬ್ಸರ್ವ್ ಮಾಡಿದಾಗ ಇದರ ಒಂದು ಗುಜರಾತಿ ಲ್ಯಾಂಗ್ವೇಜ್ ಆಗಿರುತ್ತೆ. ಇದರಲ್ಲಿ ಜನರಲ್ಗೆ 524, OBCಗೆ 260, SCಗೆ 54, STಗೆ 212, EWSಗೆ 122. ಇಲ್ಲಿ ಆಲ್ಮೋಸ್ಟ್ 1203 ಒಂದು ವೇಕೆನ್ಸಿಗಳನ್ನು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ, ಒಂದು ಒಳ್ಳೆಯ ಒಂದು ವೇಕೆನ್ಸಿಗಳಂತಾನೆ ನಾನು ಹೇಳ್ತೀನಿ. ಹಾಗೆ ತಾವು ನೋಡಬಹುದು ಸ್ನೇಹಿತರೆ, ಇಲ್ಲಿ ಒಂದು ಉತ್ತರ ಕನ್ನಡ ಎನ್ನುವಂತಹ ಒಂದು ಸ್ಟೇಟ್ಗೆ 568, ಹಾಗೆ ಮತ್ತು ಉತ್ತರ ಪ್ರದೇಶ ಎನ್ನುವಂತಹ ಒಂದು ಸರ್ಕಲ್ಗೆ ನೋಡಬಹುದು 3004 ಒಂದು ವೇಕೆನ್ಸಿಗಳು, ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು ಒಳ್ಳೆಯ ಒಂದು ವೇಕೆನ್ಸಿಗಳು ಈ ಒಂದು ಉತ್ತರ ಪ್ರದೇಶ ಎನ್ನುವಂತಹ ಒಂದು ಸರ್ಕಲ್ಗೆ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆ, ನಂತರ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ಗೆ ಮಾತಾಡಕ್ ಹೋದ್ರೆ, ಈ ಬಾರಿ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಅಲ್ಲಿ ಟೋಟಲ್ ನಂಬರ್ ಆಫ್ ಪೋಸ್ಟ್ ಮತ್ತು ಕ್ಯಾಟಗರಿ ವೈಸ್ ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ತಾವಿಲ್ಲಿ ಒಂದು ಜಾರ್ಖಂಡ್ ಎನ್ನುವಂತಹ ಒಂದು ಸರ್ಕಲ್ ತಾವೇನ್ ನೋಡ್ತಿದ್ರ, ಇದರ ಒಂದು ಕೆಳಗಡೆ ತಾವು ಇಲ್ಲಿ ಒಂದು ಸರ್ಕಲ್ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್, ಲೋಕಲ್ ಲ್ಯಾಂಗ್ವೇಜ್ ಆಗಿರುವಂತಹ ಒಂದು ಕನ್ನಡ ಲ್ಯಾಂಗ್ವೇಜ್ ತಮಗೆ ಏನು ಒಂದು ಗೊತ್ತಿರಬೇಕು ಅಂತಾನೆ ಒಂದು ಹೇಳಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ 1113 ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಬರೀ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಏನು ಸುಮಾರು 21,413 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ 1,135 ಒಂದು ವೇಕೆನ್ಸಿಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡಿದ್ದಾರೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ. ಇಲ್ಲಿ ಒಂದು ಕ್ಯಾಟಗರಿ ವೈಸ್ ಇಲ್ಲಿ ಒಂದು ವೇಕೆನ್ಸಿಗಳನ್ನ ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಿದಾಗ ಜನರಲ್ ಅಥವಾ ಒಂದು UR ನ ಒಂದು ಕ್ಯಾಟಗರಿಗೆ 482 ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. OBCಗೆ 260 ಒಂದು ವೇಕೆನ್ಸಿಗಳು, ನಂತರ SCಗೆ 175 ಒಂದು ವೇಕೆನ್ಸಿಗಳು, STಗೆ 78 ಒಂದು ವೇಕೆನ್ಸಿಗಳು ಮತ್ತು EWSಗೆ 127 ಒಂದು ವೇಕೆನ್ಸಿಗಳು. ರಿಮೈನಿಂಗ್ PWD A, B ಮತ್ತು PWC ಮತ್ತು DEಗೆ ಏನು ಆಲ್ಮೋಸ್ಟ್ 3, 12 ಏನು ಒಂದು ಆಲ್ಮೋಸ್ಟ್ ಏನು 16 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿ 1135 ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ಈ ಬಾರಿ ನಮ್ಮ ಒಂದು ಕರ್ನಾಟಕ ಎನ್ನುವಂತಹ ಒಂದು ಸರ್ಕಲ್ಗೆ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ ಸ್ನೇಹಿತರೆ, ಹಾಗೆ ತಾವು ಈ ಬಾರಿ ಒಂದು UR ನ ಒಂದು ಕ್ಯಾಟಗರಿ ಅಂದ್ರೆ ಒಂದು ಟೋಟಲ್ ಆಗಿ ಪ್ರತಿ ಒಂದು ಸರ್ಕಲ್ಗೆ ಒಂದು ಸೇರಿಸಿ ಜನರಲ್ ನ ಒಂದು ಕ್ಯಾಟಗರಿಗೆ ತಾವು ಇಲ್ಲಿ ನೋಡಬಹುದು 9,735 ಒಂದು ವೇಕೆನ್ಸಿಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡಿದ್ದಾರೆ. ಹಾಗೆ ಒಂದು OBC ನ ಒಂದು ಕ್ಯಾಟಗರಿಗೆ 4,164 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. SC ಒಂದು ಕ್ಯಾಟಗರಿಗೆ 2,867 ಒಂದು ವೇಕೆನ್ಸಿಗಳು, STಗೆ 2,086 ಒಂದು ವೇಕೆನ್ಸಿಗಳು, ನಂತರ ಇಲ್ಲಿ ಒಂದು PWDಗೆ 1,952 ಒಂದು ವೇಕೆನ್ಸಿಗಳು, ನಂತರ ಏನೋ ಒಂದು EWSಗೆ 178 ಒಂದು ವೇಕೆನ್ಸಿಗಳು. ಈ ರೀತಿಯಾಗಿರುವಂತಹ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿ 2025 ಮೊದಲನೇ ಒಂದು ನೋಟಿಫಿಕೇಶನ್ ಅಲ್ಲಿ 21,413 ಒಂದು ವೇಕೆನ್ಸಿಗಳನ್ನ ಈ ಬಾರಿ ರಿಲೀಸ್ ಅನ್ನೋದು ಇಲ್ಲಿ ಮಾಡಿದ್ದಾರೆ. ಇಷ್ಟು ಸ್ನೇಹಿತರೆ ಈ ಒಂದು ಮೊದಲನೇ ಒಂದು ನೋಟಿಫಿಕೇಶನ್ ಅಲ್ಲಿ ಒಂದು ಸ್ಟೇಟ್ ವೈಸ್ ಈ ರೀತಿಯಾಗಿರುವಂತಹ ಒಂದು ವೇಕೆನ್ಸೀಸ್ ಗಳನ್ನ ಈ ಬಾರಿ ಒಂದು ರಿಲೀಸ್ ಅನ್ನ ಮಾಡಿರ್ತಾರೆ. ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ಗೆ ಒಂದು ಕಂಪೇರ್ ಅನ್ನ ಮಾಡಿದಾಗ ಒಂದು ಒಳ್ಳೆಯ ಒಂದು ವೇಕೆನ್ಸಿಗಳ ಅಂತಾನೆ ನಾನು ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಒಂದು ಐಡಿಯಾ ಬಂದಿರುತ್ತೆ ಅನ್ಕೊಳ್ತೀನಿ ಯಾವ ಯಾವ ಒಂದು ಸ್ಟೇಟ್ ನಲ್ಲಿ ಸರ್ಕಲ್ ಅಲ್ಲಿ ಒಂದು ಎಷ್ಟೆಷ್ಟು ವೇಕೆನ್ಸಿಗಳು ಅಂತ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಡಿವಿಷನ್ ವೈಸ್ ಓಕೆ ನಿಮ್ಮ ಒಂದು ಡಿವಿಷನ್ ವೈಸ್ ಡಿಸ್ಟ್ರಿಕ್ಟ್ ವೈಸ್ ಎಷ್ಟೆಷ್ಟು ವೇಕೆನ್ಸಿಗಳು ಮತ್ತು ಕ್ಯಾಟಗರಿ ವೈಸ್ ಕೂಡ ಎಷ್ಟೆಷ್ಟು ವೇಕೆನ್ಸಿಗಳ ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಓಕೆನಾ, ಬೇಕಾದ್ರೆ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸ್ಟೇಟ್ ವೈಸ್ ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ಅನ್ನು ಟೆಲಿಗ್ರಾಮ್ ಚಾನಲ್ ಒಂದು ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಪ್ರತಿ ಒಂದು ಏನೋ ಒಂದು ನೋಟಿಸ್ ಆಗಿರ್ಬೋದು, ನೋಟಿಫಿಕೇಶನ್ ಆಗಿರ್ಬೋದು, ಮೆರಿಟ್ ಲಿಸ್ಟ್ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲೇ ನಾನು ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಈ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಅನ್ನ ಮಾಡಿರ್ತೀನಿ. ಸ್ನೇಹಿತರೆ, ಯಾರು ಈಗಾಗಲೇ ಒಂದು ಅಪ್ಲೈ ಅನ್ನ ಮಾಡಕ್ಕೆ ತಾವು ಹೋಗಬೇಡಿ. ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನ ಕೊಟ್ಟಿದ ನಂತರ ನಾನೇ ಖುದ್ದಾಗಿ ಅಪ್ಲೈ ಅನ್ನ ಮಾಡಿ ತೋರಿಸ್ತೀನಿ. ನಂತರ ತಾವು ಈಸಿಯಾಗಿ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಸೊ ಇದೇ ರೀತಿಯಾದಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ.